ವಾದಿರಾಜಯತೀಂದ್ರಕೃತ ಸುಂದರಕಾಂಡ. ಸುಂದರಕಾಂಡದ ಪಾರಾಯಣದಿಂದ ಸಿಗುವ ಫಲಗಳು ಮತ್ತು ಸುಂದರಕಾಂಡದ ಶ್ಲೋಕಗಳು ಮತ್ತು ಅದರ ಅರ್ಥ ತಿಳಿದುಕೊಳ್ಳೋಣ. ಸುಂದರಕಾಂಡದ ಪಠಣದಿಂದ ಮತ್ತು ಹನುಮಂತನ ಅನುಗ್ರಹದಿಂದ ಶಕ್ತಿ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆ. ಅಡೆತಡೆಗಳು ನಿವಾರಣೆಯಾಗಿ ಸ್ಥಗಿತಗೊಂಡ ಕೆಲಸಗಳು ಪೂರ್ಣಗೊಳ್ಳುತ್ತವೆ. ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತದೆ. ಶಾಂತಿ ಹಾಗೂ ನೆಮ್ಮದಿ ದೊರೆಯುತ್ತದೆ ಮತ್ತು ರೋಗಗಳಿಂದ ರಕ್ಷಣೆ ಸಿಗುತ್ತದೆ. ಇದನ್ನು ನಿತ್ಯ ಪಠಿಸುವುದರಿಂದ ಜೀವನದಲ್ಲಿ ಸುಂದರ ಬದಲಾವಣೆಗಳು ಬರುತ್ತವೆ ಹಾಗೂ ಇದು ಮೋಕ್ಷ ಮಾರ್ಗವೆಂದು ನಂಬಲಾಗಿದೆ. ಶನಿವಾರದಂದು ವಿಶೇಷವಾಗಿ ಪಠಿಸುವುದು ಶುಭ. ಆತ್ಮವಿಶ್ವಾಸ ಕುಂದಿದಾಗ ಅಥವಾ ಕೆಲಸಗಳು ನಿಂತಾಗ ಪಠಿಸಬಹುದು. ರಾಮನವಮಿ, ನವರಾತ್ರಿ, ಹುಟ್ಟುಹಬ್ಬ ಇತ್ಯಾದಿ ಸಂದರ್ಭಗಳಲ್ಲಿಯೂ ಪಠಿಸಬಹುದು. 40 ವಾರಗಳ ಕಾಲ ನಿರಂತರ ಪಠಿಸುವುದರಿಂದ ಜೀವನದಲ್ಲಿ ದೊಡ್ಡ ಬದಲಾವಣೆ ತರುತ್ತದೆ. ಇಡೀ ಸುಂದರಕಾಂಡವನ್ನು ಒಂದು ದಿನದಲ್ಲಿ ಅಥವಾ ನಿಯಮಿತ ದಿನಗಳಲ್ಲಿ ವಿಂಗಡಿಸಿ ಓದಬಹುದು. ಸುಂದರಕಾಂಡದ ಶ್ಲೋಕಗಳು ಮತ್ತು ಅದರ ಅರ್ಥ ತಿಳಿದುಕೊಳ್ಳೋಣ. ಸುಂದರಕಾಂಡದಿಂದ ಮತ್ತಷ್ಟು ಶ್ಲೋಕಗಳು ಮತ್ತು ಅದರ ಅರ್ಥ. ಅಥೇಂದ್ರಜಿನ್ಮಹಾಶರೈರ್ವರಸ್ತ್ರ ಸಂಪ್ರಯೋಜಿತೈ ತತಕ್ಷವಾಣರೋತ್ತಮಂ ನ ಚಾಶಕದ್ವಿಚಾಲನೆ. ಅರ್ಥ: ಇಂದ್ರಜಿತ್ತು ಮಹಾಮಂತ್ರಗಳಿಂದ ಅಭಿಮಂತ್ರಿತವಾದ ಅಸ್ತ್ರಗಳನ್ನು ಹನುಮಂತನ ಮೇಲೆ ಬಿಟ್ಟನು. ಆ ಮಹಾಸ್ತ್ರಗಳಿಗೂ ಹನುಮಂತನನ್ನು ಬಾಧಿಸಲಾಗಲಿಲ್ಲ. ಅಥಾಸ್ತ್ರಮುತ್ತಮಂ ವಿಧೇರ್ಯುಯೋಜ ಸರ್ವದುಸ್ಸಹಂ ಸತೇನ ತಾಡಿತೋ ಹರಿರ್ವ್ಯಚಿಂತಯನ್ನಿರಾತುಲಃ. ಅರ್ಥ: ಇಂದ್ರಜಿತನಾಗ ಯಾರಿಂದಲೂ ತಡೆಯಲಾಗದ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿದನು. ಆದ್ದರಿಂದಲೂ ಹನುಮಂತ ದೇವರಿಗೆ ತೊಂದರೆ ಆಗಲಿಲ್ಲ. ಆದರೂ ಹನುಮಂತನು ಇಂತು ಚಿಂತಿಸಿದನು. ಮಯಾವರಾ ವಿಲಂಘಿತಾ ಹ್ಯನೇಕಶಃ ಸ್ವಯಂಭುವ ಸಮಾನನೀಯ ಏವ ಮೇ ತತೋತ್ರ ಮಾನಯಾಮ್ಯಹಂ. ಅರ್ಥ: ಇದುವರೆವಿಗೆ ಬ್ರಹ್ಮದೇವರ ಅನೇಕ ವರಗಳನ್ನು ನಾನು ಲೆಕ್ಕಿಸದೇ ಉಲ್ಲಂಘಿಸಿದೆನು. ಆದರೂ ನನಗೆ ಬ್ರಹ್ಮದೇವನು ಮಾನ್ಯರಾಗಿರುವನು. ಆದ್ದರಿಂದ ಬ್ರಹ್ಮಾಸ್ತ್ರಕ್ಕೆ ನಾನು ಮಾನ್ಯತೆ ಕೊಡುವೆನು ಎಂಬುದಾಗಿ ಹನುಮಂತನು ನಿಶ್ಚಯಿಸಿದನು. ಇಮೇ ಚ ಕುರ್ಯರತ್ರ ಕಿಂ ಪ್ರಹೃಷ್ಟರಕ್ಷಸಾಂ ಗಣ ಇತೀಹ ಲಕ್ಷ್ಯಮೇವ ಮೇ ಸ ರಾವಣಶ್ಚ ದೃಶ್ಯತೆ. ಅರ್ಥ: ಬ್ರಹ್ಮಾಸ್ತ್ರದಿಂದ ನಾನು ಬಂಧಿತನಾದರೂ ರಾಕ್ಷಸರು ಸಂತೋಷ ಪಡುವರೇ ಹೊರತು ಅವರು ನನ್ನನ್ನು ಏನೂ ಮಾಡಲಾರರು. ಆದ್ದರಿಂದಾಗಿ ನಾನು ರಾವಣನನ್ನು ನೋಡಿದಂತೆ ಆಗುತ್ತದೆ. ಮುಂದಿನ ಭಾಗದಲ್ಲಿ ಸುಂದರಕಾಂಡದಿಂದ ಮತ್ತಷ್ಟು ಶ್ಲೋಕಗಳು ಮತ್ತು ಅದರ ಅರ್ಥ. ಶ್ರೀರಾಮ್ ಜಯ ರಾಮ್, ಜಯ ಜಯ ರಾಮ್.